ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ನಾರ್ಮಲಾಗಿ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಚಿಕನ್ ಸಾಂಬಾರು ಯಾರಿಗೂ ಈಗಿನ ಇದರಲ್ಲಿ ಯಾರಿಗೂ ಚಿಕನ್ ಸಾಂಬಾರು ಮಾಡೋಕ್ಕೆ ಬರಲ್ಲ ಅನ್ನೋದೇ ಇಲ್ಲ. ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಎಲ್ಲರೂ ತುಂಬ ಚೆನ್ನಾಗೇ ಮಾಡ್ತಾರೆ. ಅವ್ರವ್ರ ಶೈಲಿಯಲ್ಲಿ ಅವ್ರವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಚಿಕನ್ ಸಾಂಬಾರನ್ನ ಮಾಡ್ತೀನಿ ಮತ್ತು ಬೇಗನೆ ಮಾಡ್ಕೊತೀನಿ. ನಾನು ಯಾವಾಗಲೂ ಎಲ್ಲ ಅಡುಗೆನೂ ಸಿಂಪಲಾಗೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಸಿಂಪಲಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಸೊ ಹಂಗಾಗಿ ಇವತ್ತು ನಾನು ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟ್ ಇದು ಯಾರೋ ಒಬ್ರು ಕಲೀಲಿ ಅಂತ ಮಾಡ್ತಾ ಇಲ್ಲ, ನಾನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಮ್ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನೀವು ಬಿಗಿನಿಯರ್ ಯಾರಾದರೂ ಇತ್ತು ಅಂತಂದರೆ, ಅಡುಗೆ ಇವಾಗ ಕ್ವಿಕ್ಕಾಗಿ ಕಲಿತಿರೋರು ಯಾರಾದರೂ ಇತ್ತು ಅಂತಂದರೆ ಬೇಕಾದರೆ ಟ್ರೈ ಮಾಡ್ಬೋದು. ಅದು ಬಿಟ್ಟು ಬೇರೆಯವರಿಗೆ ಹೇಳ್ಕೊಡ್ತಿದ್ದೀನಿ ಅಂತ ಎಲ್ಲ ಭಾವಿಸ್ಬೇಡಿ. ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ನ ಹಚ್ಕೊಳ್ಳಿ. ಗ್ಯಾಸ್ನ ಹಚ್ಬಿಟ್ಟು ಒಂದು ಬಾಣಲಿನ ಇಟ್ಕೊಳ್ಳಿ. ಬಾಣಲಿ ಬಿಸಿ ಆಗೋಕ್ಕೆ ಬಿಡಿ. ಬಿಸಿ ಆಗೋಕ್ಕೆ ಬಿಟ್ಟ ಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಕೂಡ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ನಾನಿಲ್ಲಿ 1 kg ಚಿಕನಿಗೆ ತೊಗೊಂಡಿದ್ದೀನಿ. 2 ಈರುಳ್ಳಿ, ಒಂದು 6 ಹಸಿರು ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, 1 ಇಂಚು ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಚಿಕನ್ ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಅದು ಮಾಡಿಕೊಂಡು ನೀವು ಮಾಡ್ಕೊಬೋದು. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ ಕೂಡಲೇ 1-2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡಾದಮೇಲೆ ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಆದಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಆವಾಗ ಜಾಸ್ತಿ ನಿಮಗೆ ಖಾರ ಅಂತ ಅನಿಸಲ್ಲ ಅಥವಾ ಗ್ಯಾಸ್ಟ್ರಿಕ್ ಬೇಗ ಆಗುತ್ತೆ ಅಂತ ಅನಿಸಲ್ಲ. ಹಾಗಾಗಿ ಅದನ್ನು ನೀಟಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಏನು ಕೊತ್ತಂಬರಿ, ಪುದೀನ ಇಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಅದು ಗ್ರೀನ್ ಮಸಾಲೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಂಗಾಗಿ ಕಲರ್ ಏನು ಚೇಂಜ್ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇವಾಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಮತ್ತು ಅದೇ ಬಾಣಲಿಗೆ ನೀವು ಒಂದು 2 ಪೀಸಷ್ಟು ಚಕ್ಕೆ, ಒಂದು 4-5 ಲವಂಗ, ಒಂದು 3 ಟೊಮೆಟೊ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಹಾಕಬಾರ್ದು. ನೀವೇನು ಬಾಣಲಿ ಹುರ್ಕೊಂಡಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ಆಯಿಲ್ ಇದ್ದಂಗೆ ಇರುತ್ತೆ. ಸೊ ಅದರಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕ್ಕೊತಿದ್ದೀನಿ. ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನಾರ್ಮಲಾಗಿ ಇಷ್ಟು ಖಾರ ತಿಂತೀವಿ, ಹಂಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಸೊ ಈಕ್ವಲಾಗಿ ಕರೆಕ್ಟಾಗಿ ಆಗುತ್ತೆ. ನೀವೇನಾದರೂ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಡೈರೆಕ್ಟ್ ಸಾಂಬಾರು ಪೌಡರನ್ನೇ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ರುಬ್ಕೊಂಡು ಆದಮೇಲೆ ನೀವು ಒಂದು ಗ್ಯಾಸನ್ನು ಹಚ್ಕೊಂಡು ಮತ್ತೆ ಅದಕ್ಕೆ ಕುಕ್ಕರನ್ನ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ದ ನಂತರ ನೀವು ಏನು ರುಬ್ಬಿಟ್ಕೊಂಡಿರ್ತೀರಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳಿ. ನೋಡಿ, ಇದು ಗ್ರೀನ್ ಕಲರ್ ಏನು ಮಸಾಲ ಇರುತ್ತಲ್ವ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ತೊಗೊಂಡಿದ್ದೀನಿ. ಅರಶಿನ ಹಾಕ್ಕೊಳ್ಳಿ. ಅರಶಿನ ಹಾಕ್ಬಿಟ್ಟು ಇದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ನೋಡಿ ಇಷ್ಟು ಕುದಿಯೋಕ್ಕೆ ಬಂದರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಚಿಕನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲಾಗಿ ಫಾರಮ್ ಕೋಳಿ ಚಿಕನ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಾಂಬಾರಿಗೆ ಫಾರಮ್ ಕೋಳಿ ಚಿಕನ್ ಅಂತಂದ್ರೇ ತುಂಬ ಚೆನ್ನಾಗಾಗುತ್ತೆ. ನಾಟಿ ಕೋಳಿ ಅಥವಾ ಫಾರಮ್ ಕೋಳಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೈಲರಲ್ಲಿ ಸಾಂಬಾರು ಮಾಡ್ತೀವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇದನ್ನು ತೊಗೊಳ್ಳಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಜಾರಿಗೆ ನೀರೆಲ್ಲ ಹಾಕ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಮೊದಲೇ ನೀವು ಫ್ರೈ ಮಾಡ್ಕೋಬೇಕಾದ್ರೂ ಹಾಕ್ಕೊಂಡಿರ್ತೀರ, ಆನಿಯನ್ ಎಲ್ಲ ಫ್ರೈ ಮಾಡ್ಕೋಬೇಕಾದ್ರೆ. ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಒಂದು 3-4 ವಿಷಲ್ನ ಕೂಗಿಸ್ಕೊಳ್ಳಿ. ಯಾಕಂದರೆ ಫಾರಮ್ ಕೋಳಿ ಅಷ್ಟು ಬೇಗ ಬೇಯಲ್ಲ. ಹಾಗಾಗಿ ಒಂದು 2-3 ವಿಷಲ್ಲು ಅಥವಾ 3-4 ವಿಷಲ್ನ ಕೂಗಿಸ್ಕೊಳ್ಳಿ. ಅದು ಕೂಗೋಷ್ಟೊತ್ತಿಗೆ ಇಲ್ಲಿ ಒಂದು ಮಸಾಲೆನ ಮತ್ತೆ ರುಬ್ಕೊಳ್ಳೋಕ್ಕಿದೆ. ಕಾಯಿ, ಟೊಮೆಟೊ, ಚಕ್ಕೆ, ಲವಂಗ ಏನು ಇಟ್ಟಿದ್ರಲ್ಲ
ಅದನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಉರಿಗಡಲೆ ಸ್ವಲ್ಪ ಸೇರಿಸ್ಕೋಬೋದು ಮತ್ತು ಗಸಗಸೆ ಸ್ವಲ್ಪ ಸೇರಿಸ್ಕೋಬೋದು. ಸಾಂಬಾರು ಯಾರಿಗೆ ತಿಕ್ಕು ಬೇಕು ಅಂತ ಇರುತ್ತಲ್ವ ಅವರು ಬೇಕಾದ್ರೆ ಅದನ್ನು ಹಾಕ್ಕೊಬೋದು. ಅದನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ರುಬ್ಬೋಷ್ಟೊತ್ತಿಗೆ ಇಲ್ಲಿ ಈ ಕಡೆ ಕುಕ್ಕರ್ ವಿಷಲ್ ಕೂಡ ಬಂದಾಯಿತು. ವಿಷಲ್ ಬಂದಾದಮೇಲೆ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಏನು ನೀವು ಇವಾಗ ಟೊಮೆಟೊ ಕಾಯಿ ಎಲ್ಲ ರುಬ್ಕೊಂಡ್ರಲ್ವ ಆ ಪೇಸ್ಟನ್ನು ಸಹ ಹಾಕ್ಕೊಳ್ಳಿ. ಆ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ನೋಡಿ ನಿಜವಾಗ್ಲೂ ತುಂಬ ಬೇಗ ರೆಡಿ ಆಗೋಗುತ್ತೆ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಕೆಲವೊಬ್ಬರು ಸಾಂಬಾರು ಮಾಡೋಷ್ಟೊತ್ತಿಗೆ ಚಿಕನ್ ಸಾಂಬಾರು ಮಾಡಬೇಕು ಅಥವಾ ನಾನ್ ವೆಜ್ ಮಾಡಬೇಕು ಅಂತಂದರೆ ಮಾರ್ನಿಂಗ್ ಶುರು ಮಾಡಿದ್ರೆ ಮಧ್ಯಾಹ್ನ ಆಗೋವರೆಗೂ ಬರೀ ಅಡುಗೆ ಮಾಡ್ಕೊಂಡೇ ಟೈಮ್ ಕಳೆದುಬಿಡ್ತಾರೆ. ಮತ್ತು ನಾವು ಅಡುಗೆ ಮನೆಯಲ್ಲೇ ಟೈಮ್ ಕಳೆದಿದ್ದಾಯಿತು ಭಾನುವಾರ ಅನ್ನೋದೆಲ್ಲ ಮನಸ್ಸಲ್ಲಿ ಬರುತ್ತೆ. ಹಂಗಾಗಿ ಈ ಥರ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ವಿಕ್ಕಾಗಿ ಈಸಿಯಾಗೂ ಆಗುತ್ತೆ, ಬೇಗನೂ ಆಗುತ್ತೆ. ನಿಮಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲೆಲ್ಲ ಅಡುಗೆ ಆಗೇ ಹೋಗುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೊಬೋದು. ಅದಾದಮೇಲೆ ನೀವು ಇಲ್ಲಿ ಸಾಂಬಾರು ಕುದಿಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹಾಕಿದ್ರೆ ಏನು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಬಟ್ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 2 ನಿಮಿಷ ಕುದಿಯೋಕೆ ಬಿಡಿ. ಅದು ಕುದಿಬೇಕಾದ್ರೆ ನೀವು ಇಲ್ಲಿ ಮತ್ತೆ ಮೊಟ್ಟೆ ಮತ್ತು ಅದೇ ಈರುಳ್ಳಿ ಗುಂಟಿಗೆಕಾಯಿ ಅಂತ ಏನೇನೋ ಹೇಳ್ತಾರಲ್ವ ಅದು ಎಲ್ಲನೂ ಒಟ್ಟಿಗೆ ಒಂದೇ ಸರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2 ಸೆಕೆಂಡ್ ಸುಮ್ಮನೆ ಹಂಗೆ ತಿರುಗಿಸಿ ಅಷ್ಟೇ. ಇಲ್ಲ ನೀವು ನೀಟಾಗಿ ತಿರುಗಿಸ್ತೀವಿ ಅಂತಂದರೆ ಅದು ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಜಾಸ್ತಿ ತಿರುಗಿಸ್ಬಾರ್ದು. ಅದನ್ನು ಹಾಕಿಬಿಟ್ಟು ಮುಚ್ಚಿಟ್ಟು ಒಂದು 3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಓಪನ್ ಮಾಡಿ ನೀವು ಸರ್ವ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ನಮ್ಮ ಮನೇಲಿ ಮಾಡೋ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ರೆಸಿಪಿನ ಕಮೆಂಟಲ್ಲಿ ತಿಳಿಸಿ. ನಾನಿವತ್ತು ಚಿಕನ್ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ. ನಾನ್ ವೆಜ್ ಅಂತಂದರೆ ಮುದ್ದೆ ಮಾಡೋದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಾಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.